ಈಗ ಆಹಾ ಆರೋಗ್ಯ ಅಂತ ಹೇಳೋ ಸಮಯ. ಡಾಕ್ಟರ್ CA ಕಿಶೋರ್ ಯಾವ ಟಿಪ್ ಕೊಡ್ತಾರೆ ನೋಡಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಇವತ್ತು ಯಾವ ಚರ್ಚೆ ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಹುಳಿ ತೆಗು. ಪೇಷಂಟ್ ಏನು ಹೇಳ್ತಾನೆ ಗೊತ್ತೇನ್ರಿ, ಡಾಕ್ಟ್ರೇ ಇಜ್ಜಿಲ್ ನುಂಗ್ದಂಗೆ ಆಗಿಬಿಟ್ಟಿದೆ, ಏನೋ ಕುತ್ಕೊಂಡು ಬಿಸಿ ಬಿಸಿ ಇದೆ, ಅದು ಹೇಳೋಕ್ಕಾಗಲ್ಲ, ನುಂಗೋಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ, ಮಧ್ಯರಾತ್ರಿ ಒಂದು ಹಿಂಸೆ ಕೊಡುತ್ತೆ, ಎದ್ದು ಹಂಗೆ ಪ್ಯಾಕೆಟ್ ಎಲ್ಲ ಕಟ್ ಮಾಡಿಕೊಂಡು ತಣ್ಣಗಿರತಕ್ಕಂಥ ಚಿಲ್ಡ್ ಮಿಲ್ಕ್ನ ಗಟಗಟ ಅಂತ ಕುಡಿದ್ಬಿಟ್ರೆ ಸ್ವಲ್ಪ ಆರಾಮ, ಅಥವಾ ಲೀಟ್ರ್ ನೀರು ಕುಡಿದ್ಬಿಟ್ರೆ ಸ್ವಲ್ಪ ಆರಾಮ, ಇಲ್ಲ ವಾಂತಿ ಆಗಿಬಿಟ್ರೆ ಸ್ವಲ್ಪ ಆರಾಮ, ಎದೆ ಒತ್ತದಂಗಿರುತ್ತೆ, ಏನು ಮಾಡೋದು ಗೊತ್ತಿಲ್ಲ, ಹಿಂಸೆ ಅಂತಕ್ಕಂಥ ಲಕ್ಷಣವನ್ನು ಅನೇಕ ಸಂದರ್ಭದಲ್ಲಿ ಹೇಳ್ತಾರೆ. ಸರ್ವೇಪಿ ರೋಗ ಮಂದಾಗ ನಾವು ಸುತರ ಮುದರಾಣಿ ಚ ಅಂತಕ್ಕಂಥ ಒಂದು ಸರಳ ಮಾತನ್ನು ಹೇಳ್ತೇವೆ. ಹೊಟ್ಟೆ ಚೆನ್ನಾಗಿಲ್ಲ ಅಂದರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್, ಟಂಗ್ ಇಸ್ ದ ಇಂಡೆಕ್ಸ್ ಆಫ್ ಇಂಟೆಸ್ಟೈನ್ಸ್, ಸ್ಕಿನ್ ಇಸ್ ದ ಇಂಡೆಕ್ಸ್ ಆಫ್ ಬ್ಲಡ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತೀವಿ. ಯಾವಾಗ ಹಿತವಾಗಿ ಮಿತವಾಗಿ ಯುಕ್ತವಾಗಿ ಆಹಾರವನ್ನು ನಾವು ಸೇವನೆ ಮಾಡೋದಿಲ್ವೋ ಆವಾಗ ಈ ಗ್ಯಾಸ್ಟ್ರೋ ಈಸೋಫಿಜಿಯಲ್ ರಿಫ್ಲೆಕ್ಸ್ ಉಲ್ಟಾ ಹೊಡೆಯುತ್ತೆ. ಹುಳಿ ತೇಗು ರೆಮಿಡಿ ಏನು ಬೇಕು ಅಂತ ಯೋಚನೆ ಮಾಡಿದಾಗ ಓಂಕಾಳು ಗೊತ್ತಲ್ಲ, ಅಜ್ವಾನ್ ಚೂರು ತೆಗೆದಿಟ್ಕೊಳ್ಳಿ, ಒಂದು ಅರ್ಧದಿಂದ ಮುಕ್ಕಾಲು ಚಮಚ ಓಂಕಾಳು, ಸ್ವಲ್ಪ ಧನಿಯಾ ತೆಗೆದಿಟ್ಕೊಳ್ಳಿ, ಸ್ವಲ್ಪ ಸೈಂಧವ ಲವಣ ತೆಗೆದಿಟ್ಕೊಳ್ಳಿ, ಸ್ವಲ್ಪ ಜೀರಿಗೆ ತೆಗೆದಿಟ್ಕೊಳ್ಳಿ. ಇದನ್ನು ತುಪ್ಪದಲ್ಲಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ. ಏನು ಮಾಡೋದ ಮೇಲೆ ತುಪ್ಪ ತೆಗೆದುಬಿಡೋದಾ? ಇಂಗ್ಲೀಷಲ್ಲೆಲ್ಲ ಹೇಳ್ತೀವಲ್ಲ ರೀ, ಹೋಟ್ಲದ ತೋತಿಲ್ಲ, ಘೀ ರೈಸ್ ತಿಂತೀನಿ ನಾನು, ಘೀ ರೈಸ್ ತಿಂದೆ ನಾನು ಇವತ್ತು ಅಂತ. ಘೀ ಇದರಲ್ಲಿ ಭರ್ಜಿಸಿ, ಅಂದರೆ ಘೃತಭರ್ಜಿತ ತುಪ್ಪದಲ್ಲಿ ಚೆನ್ನಾಗಿ ಹುರಿದಿರ್ತಕ್ಕಂತಹ ಈ ಪದಾರ್ಥಗಳಿಗೆ ಸ್ವಲ್ಪ ಬೆಚ್ಚಗಿರ್ತಕ್ಕಂಥ ಅನ್ನ, ತಾಜಾ ಅನ್ನ, ಬಿಸಿ ಬಿಸಿ ಅನ್ನಕ್ಕಿಂತ ಸ್ವಲ್ಪ ಆರಿರಬೇಕು, ಬೆಚ್ಚಗಿರ್ತಕ್ಕಂಥಕ್ಕೆ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಚಿತ್ರಾನ್ನ ಥರ ಒಗ್ಗರಣೆ ಅನ್ನ ಕಲಿಸ್ತಿರಲ್ಲ, ಈ ಪದಾರ್ಥಗಳಿಂದ ಮಾಡ್ಕೊಳ್ಳಿ. ಇದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳ, ಬೆಳ್ಳುಳ್ಳಿ ಹಾಕ್ಕೊಳ್ಳ, ಮಸಾಲೆ ಹಾಕ್ಕೊಳ್ಳ, ಗರಂ ಮಸಾಲೆ ಹಾಕ್ಕೊಳ್ಳ ಬೇಡ, ಅದರಿಂದನೇ ಸಮಸ್ಯೆ ಇರೋದು. ಅದನ್ನು ಪಕ್ಕಕ್ಕಿಟ್ಟು ಇವಾಗ ಹೇಳ್ತಕ್ಕಂಥ ಈ 3-4 ಸರಳ ಪದಾರ್ಥಗಳನ್ನು ನೀವು ಬೆರೆಸಿ ಅನ್ನ ಜೊತೆ ಕಲಿಸ್ಕೊಂಡು ಮೊದಲ ತುತ್ತಿನಲ್ಲಿ ಸೇವನೆ ಮಾಡ್ತಕ್ಕಂಥದ್ದು ಸರ್ವಕಾಲಕ್ಕೂ ಸೂಕ್ತ. ಇನ್ನೊಂದು ರೆಮಿಡಿ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ಭಾಳ ಸಿಂಪಲ್ ರೆಮಿಡಿ, ಏನು ತಲೆ ಕೆಡಿಸ್ಕೊಳ್ತದೇನಿಲ್ಲ. ಭೋಜನ ಅಂತೆ ಕಿಂ ಪಥ್ಯಂ ಅಂದರೆ ಭೋಜನ ಅಂತೆ ತಕ್ರಂ ಪಥ್ಯಂ ಅಂತ. ಅಂದರೆ ಊಟ ಆದಮೇಲೆ ಯಾವುದು ಶ್ರೇಷ್ಠ ಅಂತ ಹೇಳಿದರೆ, ಊಟ ಆದಮೇಲೆ ಮಜ್ಜಿಗೆ, ತಕ್ರ ಅಂದರೆ ಮಜ್ಜಿಗೆ ಶ್ರೇಷ್ಠ. ಯಾಕೆ ಶ್ರೇಷ್ಠ? ತಕ್ರಂ ಶಕ್ರಸ್ಯ ದುರ್ಲಭಂ, ಇಂದ್ರನಿಗೂ ಕೂಡ ಲಭ್ಯವಾಗಿರ್ತಾ ಇರತಕ್ಕಂಥ ಶ್ರೇಷ್ಠವಾದಂಥ ಪೇಯ, ಅಮೃತ ಸಮಾನವತ್ತು ಯಾವುದಾದ್ರು ಇದೆ ಅಂದರೆ ಅದು ಮಜ್ಜಿಗೆ ಅಂತ ಹೇಳ್ತೀವಿ. ಸರಳ ಹಂತದಲ್ಲಿ ಊಟವಾದ ಮೇಲೆ ಸೈಂಧವ ಲವಣ, ಸ್ವಲ್ಪ ಹಿಂಗು, 1-2 ಚಿಟಿಕೆ ಹಿಂಗು, ಅಗೈನ್ ಘೃತಭರ್ಜಿತ ತುಪ್ಪದಲ್ಲಿ ಹುರಿದಂತಹ ಹಿಂಗು, ಸ್ವಲ್ಪ ಸೈಂಧವ ಲವಣ, ಸ್ವಲ್ಪ ಬೇಕಂದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಸೇವನೆ ಮಾಡಿದ್ರೂ ಪರವಾಗಿಲ್ಲ. ಚೆನ್ನಾಗಿ ಬ್ಲೆಂಡ್ ಮಾಡಿ ಈ ಮಜ್ಜಿಗೆಯನ್ನು ನೆನಪಿಟ್ಕೊಳ್ಳಿ. ಮೊಸರನ್ನ ಚೆನ್ನಾಗಿ ಬ್ಲೆಂಡ್ ಮಾಡಿಬಿಟ್ಟು ನೀರು ಹಾಕಿಬಿಟ್ರೆ ಅದು ಮಜ್ಜಿಗೆ ಆಗೋದಿಲ್ಲ. ಮೊಸರನ್ನ ಚೆನ್ನಾಗಿ ಕಡಿದು ಆ ಕೆನೆಯನ್ನು ಬೇರ್ಪಡಿಸಿ ಆ ತಿಳಿಯಾದ ಅಂಶವನ್ನು ಬೇರೆ ಮಾಡಿ ಅದನ್ನು ಸೇವನೆ ಮಾಡೋದಕ್ಕೆ ಮಜ್ಜಿಗೆ ಅಂತಾರೆ. ನೀರು ಮಜ್ಜಿಗೆ ಯಾವತ್ತಿಗೂ ಶ್ರೇಷ್ಠ, ಯಾವತ್ತಿಗೂ ಶ್ರೇಷ್ಠ. ಇಷ್ಟನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ಗೆ ತಿಕ್ತ ಆಮ್ಲ ಉದ್ಗಾರ ಅಂತ ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ, ಹುಳಿ ತೇಗು ಅಂತ ಕನ್ನಡದಲ್ಲಿ ಹೇಳ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.